ಪ್ರದೇಶ ಈಗಾಗಲೇ 2600 ಎಕರೆ ಒತ್ತುವರಿ ಮಾಡಿರುವ ಅರಣ್ಯ ಇಲಾಖೆಗೆ ಈ ಜಿಲ್ಲೆ ಮತ್ತು ರಾಜ್ಯದ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಯಾಕೆ ಅರಣ್ಯ ಅನ್ನೋದು ಇವತ್ತು ಕಾಡು ಪ್ರಾಣಿಗಳು ವಾಸ ಮಾಡುವಂಥ ಜಾಗ. ಬಲಿಷ್ಠರಿರ್ಬೋದು, ಬಡವರು ಇರ್ಬೋದು, ಎಲ್ಲರನ್ನೂ ಒತ್ತುವರಿ ಮಾಡಿದ್ದಾರೆ. ಅದೇ ಶ್ರೀನಿವಾಸಪುರ ತಾಲೂಕು ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರ ಏನು ರಾಯಲಪಾಡು ಹೋಬಳಿ ಜಂಗಾಲಪಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ 1, 2 ಏನು 61 ಎಕರೆ ಒತ್ತುವರಿ ಮಾಡ್ಕೊಂಡು ಪದೇ ಪದೇ ಕೇಂದ್ರ ಮತ್ತು ರಾಜ್ಯ ಹೈಕೋರ್ಟ್ಗಳಿಂದ ಒತ್ತುವರಿ ತೆರವು ಜಂಟಿ ಸರ್ವೆ ಮಾಡಬೇಕಂದು 3 ಬಾರಿ ಸರ್ವೆ ಕಾರ್ಯಕ್ಕೆ ಆಗಿತ್ತು. ಡಿಸೆಂಬರ್ 6ನೇ ತಾರೀಕು ಏನು ರಮೇಶ್ ಕುಮಾರ್ ಖುದ್ದು ಸ್ಥಳದಲ್ಲಿ ಹಾಜರಾಗಿ ಜಂಟಿ ಸರ್ವೆ ಆದೇಶ ಮಾಡಿತು ಸರ್ಕಾರ, ಮುಖ್ಯ ಕಾರ್ಯದರ್ಶಿಯವರಿಗೂ ಕೇಂದ್ರ ಸರ್ಕಾರದಿಂದ. ಇದರ ಬಗ್ಗೆ ಇದುವರೆಗೂ ಹಾಜರಾಗದೇ ಇದ್ದಾಗ ಇದೇ ರೈತ ಸಂಘದವರು ಬಡವರ ಜಮೀನು ಒತ್ತುವರಿಯಾಗಿದೆ ಅಂದ್ಬಿಟ್ಟು ತಾಲೂಕು ಕಚೇರಿ ಮುಂದಗಡೆ ಧರಣಿ ಮಾಡುವಾಗ ಅವರ ಮೇಲೆ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಅಲ್ಲೇ ಗೂಂಡಾಗಿರಿ ನಡೆದಿರೋದು ಇಡೀ ರಾಜ್ಯದ ದೇಶದಲ್ಲಿ ಸುದ್ದಿಯಾಗಿರುವುದರಿಂದ ಇವತ್ತು ಕೇಂದ್ರ ಸರ್ಕಾರ ಅರಣ್ಯ ಕಾಯ್ದೆ ಪೀಠ ಮತ್ತು ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆ ಮತ್ತೊಂದು ಎಚ್ಚರಿಕೆ ಗಂಟೆ ಬಾರಿಸಿದೆ. ಏನು ಇದೇ ಡಿಸೆಂಬರ್ 20ನೇ ತಾರೀಕು ಖುದ್ದು ಸ್ಥಳದಲ್ಲಿ ಒತ್ತುವರಿ ಆಗಿದ್ದರೆ ರಮೇಶ್ ಕುಮಾರ್ ಅವರಿಗೆ ತಾನು ಬಿಟ್ಟುಕೊಟ್ಟರೆ ಅವ್ರಿಗೆ ಗೌರವ ಘನತೆ ಈ ರಾಜ್ಯದಲ್ಲಿ ಸ್ಪೀಕರ್ ಆಗಿ ಒಂದು ಮರ್ಯಾದೆ ಉಳಿಯುತ್ತದೆ. ಅವರನ್ನು ಬಿಟ್ಟು ಏನು ಒತ್ತುವರಿ ಧರಣಿ ಮಾಡುವಂಥ ರೈತ ಸಂಘದವರ ಮೇಲೆ ಪದೇ ಪದೇ ಗಲಾಟೆ ಮಾಡಿದ್ರೆ ಇದು ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ, ರಾಜ್ಯ ಸರ್ಕಾರಕ್ಕೂ ಹೋಗ್ತದೆ. ಇಂಥ ಬಲಿಷ್ಠರ ಜಮೀನು ಯಾಕೆ ಒತ್ತುವರಿ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡಿ ಏನು ಡಿಸೆಂಬರ್ 20ನೇ ತಾರೀಕು ಒಂದು ಒತ್ತುವರಿ ಆಗಿರುವಂಥ ಖುದ್ದು ಸ್ಥಳದಲ್ಲಿ ಹಾಜರಾಗಬೇಕಾಗಿ ಮತ್ತೊಮ್ಮೆ 4ನೇ ಬಾರಿ ಒಂದು ಸರ್ವೆ ಕಾರ್ಯ ಕೈಗೊಂಡಿದ್ದಾರೆ. ಇದಕ್ಕೆ ಜಿಲ್ಲಾ ಪೊಲೀಸು ವರಿಷ್ಠಾಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾಕೆ ಅಹಿತಕ ಘಟನೆಗಳು ಯಾವುದೇ ಆಗಬಾರ್ದು ಮತ್ತು ಅರಣ್ಯ ಉಪಸಂರಕ್ಷಣಾಧಿಕಾರಿ ಹೇಳಿಕೊಂಡಲ್ಲಿ ಹಾಜರಾಗಬೇಕು ಮತ್ತು ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಅವರು ಹಾಜರಾಗಬೇಕು ಮತ್ತು ADL ಸರ್ವೆ ಅಧಿಕಾರಿಗಳು ಎಲ್ಲರೂ ಹಾಜರಾಗಿ ರಮೇಶ್ ಕುಮಾರ್ ಅಲ್ಲಿ ಏನು 61 ಎಕರೆ ಇದೆಯೋ 100 ಎಕರೆ ಇದೆಯೋ ಜಂಟಿ ಸರ್ವೆ ಮಾಡದೆ ಒತ್ತುವರಿಯಾಗಿ ತಾನು ಬಿಟ್ಟುಕೊಟ್ಟರೆ ಘನತೆ ಗೌರವ ಉಳಿತದೆ. ಇಲ್ಲ ಅದಕ್ಕೆ ಕಾನೂನು ಚೌಕಟ್ಟಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸರ್ವೆ ಕಾರ್ಯ ಮುಂದೆ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ.